ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜೈ ಸಂವಿಧಾನ. ನನ್ನ ಹೆಸರು ಡಾಕ್ಟರ್ ಇಂಚರ ಎಚ್.ಸಿ. ನಮ್ಮ ಊರು ಪಾಂಡೋಮಟ್ಟಿ. ನಾನು 8ನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ. ಗಣಕರಂಗ ಧಾರವಾಡ ಆಯೋಜಿಸಿರುವ ನಮ್ಮ ಸಂವಿಧಾನ ಎಂಬ ಕಥಾ ಸ್ಪರ್ಧೆ 2024ರಲ್ಲಿ ಭಾಗವಹಿಸುತ್ತಿದ್ದೇನೆ. ನನ್ನ ಲೇಖನದ ಶೀರ್ಷಿಕೆ ಸಂವಿಧಾನದ ವೈವಿಧ್ಯತೆ. ಭಾರತೀಯ ಸಂವಿಧಾನವು ಮೂಲಭೂತ ದಾಖಲೆಯಾಗಿದೆ. Our constitution is a powerful weapon to running our country without any discrimination. For example, caste, creed, religion and sex, etc. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಇವೆಲ್ಲ ವಿಷಯಗಳನ್ನು ಭಾರತ ಸಂವಿಧಾನದ ಪಿತಾಮಹ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನದ ಪೀಠಿಕೆಯಲ್ಲೇ ತಿಳಿಸಿದ್ದಾರೆ. 1976ರಲ್ಲಿ ಭಾರತ ಸರ್ಕಾರವು ಜಾತ್ಯತೀತವನ್ನ ನಮ್ಮ ಭಾರತೀಯ ಸಂವಿಧಾನದಲ್ಲಿ ಸೇರಿಸಿಕೊಂಡಿತು. ನಮ್ಮ ಭಾರತ ಸರ್ಕಾರವು ಭಾರತ ಸಂವಿಧಾನವನ್ನು ರಚಿಸಲು ಕರಡು ಸಮಿತಿಯನ್ನ ರಚಿಸಿತು. ಅದರ ಅಧ್ಯಕ್ಷತೆಯನ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ವಹಿಸಿಕೊಂಡಿದ್ದರು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರನ್ನ ಒಳಗೊಂಡು ಒಟ್ಟು 7 ಜನ ಸದಸ್ಯರು ಕರಡು ಸಮಿತಿಯಲ್ಲಿ ಇದ್ದರು. ಡಿಸೆಂಬರ್ 9, 1946ರಲ್ಲಿ ಮೊದಲ ಬಾರಿಗೆ ಕರಡು ಸಮಿತಿಯನ್ನ ಆಯೋಜಿಸಲಾಗಿತ್ತು. ಫೆಬ್ರವರಿ 1948ರಲ್ಲಿ ನಮ್ಮ ಭಾರತದ ಸಂವಿಧಾನವನ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಕರಡು ಸಮಿತಿಗೆ ಒಪ್ಪಿಸಿದರು. ತದನಂತರ ನವೆಂಬರ್ 26, 1949ರಲ್ಲಿ ನಾವು ನಮ್ಮ ಸಂವಿಧಾನವನ್ನ ಅಂಗೀಕರಿಸಿಕೊಂಡಿದ್ದೇವೆ ಮತ್ತು ಅದನ್ನ ಗಣರಾಜ್ಯವೆಂದು ಜನವರಿ 26, 1950ರಲ್ಲಿ ಘೋಷಿಸಿಕೊಂಡಿದ್ದೇವೆ. ಸಂವಿಧಾನದ ಮೂಲ ಪಠ್ಯವು ಒಟ್ಟು 22 ಭಾಗಗಳಲ್ಲಿ 395 ಆರ್ಟಿಕಲ್ಗಳನ್ನು ಮತ್ತು 8 ವೇಳಾಪಟ್ಟಿಗಳನ್ನು ಒಳಗೊಂಡಿದೆ. 100 ತಿದ್ದುಪಡಿಗಳಿಂದಾಗಿ ಆರ್ಟಿಕಲ್ಗಳ ಸಂಖ್ಯೆ ಈಗ 448ಕ್ಕೆ ಏರಿದೆ. ನಮ್ಮ ಭಾರತ ಸಂವಿಧಾನವು ಒಟ್ಟು 251 ಪುಟಗಳನ್ನು ಹೊಂದಿದೆ. ನಮ್ಮ ಭಾರತದ ಪ್ರಜೆಗಳಾಗಿ ನಮ್ಮ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳನ್ನು ರಚಿಸಿದ್ದಾರೆ. ಅವುಗಳೆಂದರೆ ಸಮಾನತೆಯ ಹಕ್ಕು, ರೈಟ್ ಟು ಈಕ್ವಾಲಿಟಿ, ಸ್ವಾತಂತ್ರ್ಯದ ಹಕ್ಕು, ರೈಟ್ ಟು ಫ್ರೀಡಮ್, ಶೋಷಣೆಯ ವಿರುದ್ಧದ ಹಕ್ಕು, ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲೋಟೇಷನ್, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಮತ್ತು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು, ಸಂವಿಧಾನದ ಬದ್ಧ ಪರಿಹಾರದ ಹಕ್ಕು. ನಮ್ಮ ಭಾರತದ ಪ್ರಜೆಗಳಿಗೆ ತಮ್ಮ ಕರ್ತವ್ಯವನ್ನ ತಿಳಿಸಿದ್ದಾರೆ. ನಮ್ಮ ಭಾರತ ಸಂವಿಧಾನವು ಒಟ್ಟು 11 ಮೂಲಭೂತ ಕರ್ತವ್ಯಗಳನ್ನ ಒಳಗೊಂಡಿದೆ. ಅವುಗಳೆಂದರೆ ಸಂವಿಧಾನವನ್ನ ಪಾಲಿಸುವುದು, ಅದರ ಆಶಯಗಳನ್ನು ಗೌರವಿಸುವುದು, ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನ ಗೌರವಿಸುವುದು, ಇದು 1ನೇದು. 2ನೇದು ಸ್ವಾತಂತ್ರ್ಯ ಹೋರಾಟಕ್ಕೆ ಸ್ಫೂರ್ತಿ ಕೊಟ್ಟವರ ಆದರ್ಶಗಳನ್ನು ಗೌರವಿಸುವುದು ಮತ್ತು ಪಾಲಿಸುವುದು. 3ನೇದು ಭಾರತದ ಸಾರ್ವಭೌಮತ್ವವನ್ನ, ಅಖಂಡತೆ ಮತ್ತು ಏಕತೆಯನ್ನ ಎತ್ತಿ ಹಿಡಿಯುವುದು ಮತ್ತು ಕಾಪಾಡುವುದು. 4ನೇದು ದೇಶವನ್ನ ರಕ್ಷಿಸುವುದು ಮತ್ತು ದೇಶ ಸೇವೆಗೆ ಸಿದ್ಧ ಇರುವುದು. 5ನೇದು ವಿವಿಧ ಧರ್ಮ, ಭಾಷೆ ಮತ್ತು ಪ್ರಾಂತ್ಯಗಳ ಜನರೊಂದಿಗೆ ಸೌಹಾರ್ದದಿಂದ ಇರುವುದು. ಮಹಿಳೆಯರಿಗೆ ಅಗೌರವವನ್ನ ತೋರುವ ಪದ್ಧತಿಯನ್ನ ತಿರಸ್ಕರಿಸುವುದು.
ಆರನೆಯದು ನಮ್ಮ ವೈವಿಧ್ಯಮಯ ಸಂಸ್ಕೃತಿ ಮತ್ತು ಪರಂಪರೆಯನ್ನ ಗೌರವಿಸುವುದು ಮತ್ತು ಕಾಪಾಡುವುದು. ಏಳನೆಯದು ದೇಶದ ಕಾಡು, ವನ್ಯಜೀವಿ, ನದಿಗಳು ಸೇರಿ ಪರಿಸರವನ್ನ ಉಳಿಸಿ ಬೆಳೆಸುವುದು. ಎಂಟನೆಯದು ವೈಜ್ಞಾನಿಕ ಮನೋಧರ್ಮವನ್ನ ಬೆಳೆಸಿಕೊಳ್ಳುವುದು. ಪ್ರಶ್ನೆ ಮಾಡುವ ಮತ್ತು ಬದಲಾವಣೆಗೆ ಒಪ್ಪಿಕೊಳ್ಳುವ ಮನಸ್ಥಿತಿಯನ್ನ ಬೆಳೆಸಿಕೊಳ್ಳುವುದು. ಒಂಬತ್ತನೆಯದು ಎಲ್ಲ ವೈಯಕ್ತಿಕ ಮತ್ತು ಸಾಮೂಹಿಕ ಚಟುವಟಿಕೆಗಳಲ್ಲಿ ಉನ್ನತಿಯನ್ನ ಸಾಧಿಸಲು ಪ್ರಯತ್ನಿಸಿ ದೇಶದ ಪ್ರಗತಿಗಾಗಿ ಶ್ರಮಿಸುವುದು. ಹತ್ತನೆಯದು ಸಾರ್ವಜನಿಕ ಆಸ್ತಿ ಪಾಸ್ತಿಯನ್ನ ರಕ್ಷಿಸುವುದು ಮತ್ತು ಹಿಂಸೆಯನ್ನ ತ್ಯಜಿಸುವುದು. ಹನ್ನೊಂದನೆಯದು ಎಲ್ಲ ತಂದೆ ತಾಯಿಯರು, ಪಾಲಕರು, ಪೋಷಕರು 6 ರಿಂದ 14 ವರ್ಷ ವಯಸ್ಸಿನವರೆಗೆ ಶಿಕ್ಷಣ ಪಡೆಯುವ ಹಕ್ಕನ್ನ ನೀಡುವುದು. ಜಾತ್ಯತೀತ ಸಂವಿಧಾನಕ್ಕೆ ತಕ್ಕಂತೆ ಕೆಲವು ಆರ್ಟಿಕಲ್ಗಳನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು 1950ರಲ್ಲಿಯೇ ರಚಿಸಿದ್ದರು. ಅದಕ್ಕೆ ಉದಾಹರಣೆಗೆ ತಕ್ಕಂತೆ 14ನೇ ಆರ್ಟಿಕಲ್ ಅಂದರೆ ವಿಧಿಯ ಪ್ರಕಾರ ಆಲ್ ಆರ್ ಈಕ್ವಲ್ ಬಿಫೋರ್ ದ ಲಾ ಅಂದರೆ ಭಾರತದ ಸಂವಿಧಾನದ 14ನೆಯ ವಿಧಿಯು ಕಾನೂನಿನ ಮುಂದೆ ಸಮಾನತೆ ಅಥವಾ ಭಾರತದ ಪ್ರದೇಶದೊಳಗೆ ಕಾನೂನುಗಳ ಸಮಾನತೆ ಮತ್ತು ಸಮಾನ ರಕ್ಷಣೆಯನ್ನ ಒದಗಿಸುತ್ತದೆ. 16ನೆಯ ಆರ್ಟಿಕಲ್ ವಿಧಿಯ ಪ್ರಕಾರ ಯಾವುದೇ ನಾಗರಿಕನು ಕೇವಲ ಧರ್ಮ, ಜನಾಂಗ, ಜಾತಿ, ಲಿಂಗ, ಮೂಲ, ಜನ್ಮಸ್ಥಳ, ನಿವಾಸ ಅಥವಾ ಅವುಗಳಲ್ಲಿ ಯಾವುದಾದರೂ ಆಧಾರದ ಮೇಲೆ ರಾಜ್ಯದ ಅಡಿಯಲ್ಲಿ ಯಾವುದೇ ಉದ್ಯೋಗ ಅಥವಾ ಕಚೇರಿಗೆ ಸಂಬಂಧಿಸದಂತೆ ಅನರ್ಹನಾಗಿರಬಾರದು ಅಥವಾ ತಾರತಮ್ಯ ಮಾಡಬಾರದು. ಆರ್ಟಿಕಲ್ 19 ಅಂದರೆ ರೈಟ್ ಟು ಸ್ಪೀಕ್, ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ. ವಾಕ್ ಸ್ವಾತಂತ್ರ್ಯವನ್ನ ಒದಗಿಸುತ್ತದೆ. ಇದು ಮೌಖಿಕ, ಲಿಖಿತ, ವಿದ್ಯುನ್ಮಾನ, ಪ್ರಸಾರ, ಪತ್ರಿಕಾ ಮೂಲಕ ಯಾವುದೇ ಭಯವಿಲ್ಲದೆ ಮುಕ್ತವಾಗಿ ತನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸುವ ಹಕ್ಕನ್ನ ಅಭಿವ್ಯಕ್ತಿ ಸ್ವಾತಂತ್ರ್ಯವು ಪತ್ರಿಕಾ ಸ್ವಾತಂತ್ರ್ಯವನ್ನ ಒಳಗೊಂಡಿದೆ. 22ನೇ ಆರ್ಟಿಕಲ್ ಪ್ರಕಾರ ಕೆಲವು ಪ್ರಕರಣಗಳಲ್ಲಿ ಬಂಧನ ಮತ್ತು ಬಂಧನದ ವಿರುದ್ಧದ ರಕ್ಷಣೆಯ ಬಗ್ಗೆ. ಅದರಲ್ಲಿ ಒಂದನೇದು ತಿಳಿಸುವಂತಹ ಹಕ್ಕು, ವಕೀಲರನ್ನ ಸಂಪರ್ಕಿಸುವಂತಹ ಹಕ್ಕು. ಎರಡನೆಯದು ಬಂಧಿಸಿದ 24 ಗಂಟೆಗಳಲ್ಲಿ ನ್ಯಾಯಾಂಗ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಲಾಯಿತು. ಈ ರಕ್ಷಣೋಪಾಯಗಳು ಯಾವುದೇ ಜೀವಂತವಾಗಿರುವುದಕ್ಕೆ ಮತ್ತು ತಡೆಗಟ್ಟುವ ಬಂಧನದ ಅಡಿಯಲ್ಲಿ ಬಂಧಿಸಲ್ಪಟ್ಟಿರುವವರಿಗೆ ಅನ್ವಯಿಸುವುದಿಲ್ಲ. ಆರ್ಟಿಕಲ್ 25ರ ಪ್ರಕಾರ ಆತ್ಮಸಾಕ್ಷಿಯ ಸ್ವಾತಂತ್ರ್ಯ ಎಲ್ಲ ನಾಗರಿಕರಿಗೆ ಧರ್ಮವನ್ನ ಪ್ರತಿಪಾದಿಸುವ, ಅಭ್ಯಾಸ ಮಾಡುವ ಮತ್ತು ಪ್ರಚಾರ ಮಾಡುವ ಸ್ವಾತಂತ್ರ್ಯವನ್ನ ಖಾತರಿಪಡಿಸುತ್ತದೆ. ಆರ್ಟಿಕಲ್ 26ರ ಪ್ರಕಾರ ಧಾರ್ಮಿಕ ಮತ್ತು ದತ್ತಿ ಉದ್ದೇಶಗಳಿಗಾಗಿ ಸಂಸ್ಥೆಗಳನ್ನ ರೂಪಿಸುವ ಮತ್ತು ನಿರ್ವಹಿಸುವಂತಹ ಹಕ್ಕು. ಆರ್ಟಿಕಲ್ 27ರ ಪ್ರಕಾರ ಯಾವುದೇ ನಿರ್ದಿಷ್ಟ ಧರ್ಮ ಅಥವಾ ಧಾರ್ಮಿಕ ಪಂಗಡದ ಪ್ರಚಾರ ಅಥವಾ ನಿರ್ವಹಣೆಗಾಗಿ ಯಾವುದೇ ವ್ಯಕ್ತಿಗೆ ಯಾವುದೇ ತೆರಿಗೆ ಅಥವಾ ಶುಲ್ಕವನ್ನ ಪಾವತಿಸಲು ಯಾವುದೇ ವ್ಯಕ್ತಿಗೆ ಒತ್ತಾಯಿಸಲಾಗುವುದಿಲ್ಲ ಎಂದು ಸಂವಿಧಾನದ 27ನೇ ವಿಧಿ ತಿಳಿಸುತ್ತದೆ. ಆರ್ಟಿಕಲ್ 29ರ ಪ್ರಕಾರ ಅಲ್ಪಸಂಖ್ಯಾತ ಗುಂಪುಗಳ ಹಿತಾಸಕ್ತಿಗಳನ್ನ ರಕ್ಷಿಸುವ ಉದ್ದೇಶವನ್ನ ಹೊಂದಿದೆ. ಇದು ಭಾರತದಲ್ಲಿ ವಾಸಿಸುವ ನಾಗರಿಕರ ಯಾವುದೇ ವಿಭಾಗವನ್ನ ಒಂದು ವಿಶಿಷ್ಟ ಸಂಸ್ಕೃತಿ, ಎಲ್ಲಾ ಲಿಪಿಗಳ ಭಾಷೆ, ಅದನ್ನ ಸಂಸ್ಕೃತಿಯನ್ನ ಸಂರಕ್ಷಿಸುವ ಹಕ್ಕನ್ನ ಒದಗಿಸುತ್ತದೆ. ಕೊನೆಯದಾಗಿ ಆರ್ಟಿಕಲ್ 30ರ ಪ್ರಕಾರ ಶಿಕ್ಷಣ ಸಂಸ್ಥೆಗಳನ್ನ ಸ್ಥಾಪಿಸುವ ಮತ್ತು ನಿರ್ವಹಿಸುವ ಅಲ್ಪಸಂಖ್ಯಾತರ ಹಕ್ಕನ್ನ ಸಹ ನೀಡಿದೆ.
ಈ ಪ್ರಜಾಪ್ರಭುತ್ವ ರಾಷ್ಟ್ರವನ್ನ ಮುನ್ನಡೆಸುವ ನಾಯಕನನ್ನ ಆಯ್ಕೆ ಮಾಡುವ ಹಕ್ಕನ್ನು ನಮ್ಮ ಸಂವಿಧಾನವು ನಮ್ಮ ಪ್ರಜೆಗಳಿಗಾಗಿ ನೀಡಿದೆ. ವಯಸ್ಕರ ಮತದಾನ 18 ವರ್ಷ ಮೇಲ್ಪಟ್ಟ ಎಲ್ಲಾ ಪ್ರಜೆಗಳು ತಮ್ಮ ನಾಯಕನನ್ನ ಆಯ್ಕೆ ಮಾಡುವ ಹಕ್ಕನ್ನ ಹೊಂದಿದ್ದಾರೆ. ಉದಾಹರಣೆಗೆ ಅಂದ್ರೆ, ಒಂದು ಕ್ಷೇತ್ರದ ಪ್ರತಿನಿಧಿಯು ತನ್ನ ಕ್ಷೇತ್ರದ ಸಮಸ್ಯೆಯನ್ನ ವಿಧಾನಸಭೆಯಲ್ಲಿ ಸರ್ಕಾರಕ್ಕೆ ತಿಳಿಸುತ್ತಾರೆ. ಆ ಸಮಸ್ಯೆಗೆ ತಕ್ಕ ಪರಿಹಾರವನ್ನ ಸರ್ಕಾರ ನೀಡುತ್ತದೆ. ಹೀಗೆ ಇನ್ನು ಭಾರತೀಯ ಸಂವಿಧಾನದ ಪ್ರಮುಖ ಲಕ್ಷಣಗಳನ್ನ ನೋಡೋದಾದ್ರೆ, ಸಂಯುಕ್ತ ವ್ಯವಸ್ಥೆ ಫೆಡರಲಿಸಂ, ಸಂಸತ್ತಿನ ಸರ್ಕಾರದ ರೂಪ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ನಮೆಂಟ್, ಅಧಿಕಾರಗಳ ಪ್ರತ್ಯೇಕತೆ ಸಪರೇಷನ್ ಆಫ್ ಪವರ್ಸ್, ಮೂಲಭೂತ ಹಕ್ಕುಗಳು ಫಂಡಮೆಂಟಲ್ ರೈಟ್ಸ್, ಜಾತ್ಯತೀತ ಸೆಕ್ಯುಲರಿಸಂ, ಹೀಗೆ ಇನ್ನು ಮುಂತಾದವು. ನಮ್ಮ ಸಂವಿಧಾನವು ಹಲವು ವೈವಿಧ್ಯತೆಯನ್ನ ಹೊಂದಿದೆ. ಅದಕ್ಕೆ ಉದಾಹರಣೆಯಂತೆ ಭಾರತ ದೇಶದ ಪ್ರಜೆಗಳಿಗೆ ಹಲವು ಹಕ್ಕುಗಳನ್ನ ನೀಡಿದೆ ಮತ್ತು ಪ್ರಜೆಗಳಾಗಿ ಬರೀ ಹಕ್ಕುಗಳನ್ನ ಚಲಾಯಿಸದೆ ಭಾರತದ ಪ್ರಜೆಗಳಾಗಿ ತಮ್ಮ ಕರ್ತವ್ಯಗಳನ್ನು ಸಹ ತಿಳಿಸಿದೆ. ಕಾಲಕಾಲಕ್ಕೆ ತಕ್ಕಂತೆ ಶಾಸಕಾಂಗವು ಸಂವಿಧಾನದ ವಿಧಿಗಳನ್ನ ಶಾಸಕಾಂಗದ ಮೂಲಕ ಕಾರ್ಯರೂಪಕ್ಕೆ ತರುತ್ತದೆ. ಯಾವುದೇ ವರ್ಗ, ವರ್ಣ, ಜಾತಿ, ಧರ್ಮ, ಲಿಂಗಭೇದವಿಲ್ಲದೆ ಶಿಕ್ಷಣ, ಉದ್ಯೋಗ ಮತ್ತು ಹಲವು ಕ್ಷೇತ್ರಗಳಲ್ಲಿ ಸಮಾನತೆಯನ್ನ ತಂದಿದೆ. ಕೊನೆಯದಾಗಿ ಧನ್ಯವಾದಗಳು. ಜೈ ಸಂವಿಧಾನ. ಎಲ್ಲರಿಗೂ ನನ್ನ ಶರಣಾರ್ಥಿಗಳು.